ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ನಾನು ಚಿಕನ್ ಸ್ಪ್ರಿಂಗ್ ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇತ್ತೀಚೆಗೆ ಮದುವೆ ಮನೆಗಳೆಲ್ಲ ನಮಗೆ ಅದು ತಿನ್ಲಿಕ್ಕೆ ಸಿಗುತ್ತೆ. ನಾವು ಮನೇಲಿ ಒಂದು ಸಲ ಮಾಡೋಣ. ನಾನು ಮಾಡಿದ್ದೀನಿ, ನೀವು ಕೂಡ ಟ್ರೈ ಮಾಡಿ. ನನ್ನ ವೀಡಿಯೋಸ್ನ ಡೈಲಿ ವಾಚ್ ಮಾಡಿ. ನೋಡಿ, ಸ್ಪ್ರಿಂಗ್ ರೋಲ್ ರೆಡಿ ಇದೆ. ಚಿಕನ್ ಸ್ಪ್ರಿಂಗ್ ರೋಲ್ ರೆಡಿ ಇದೆ. ಸ್ವಲ್ಪ ಚಿಕನ್ ಸಾಕು, ಒಂದು 5-6 ಪೀಸ್ ಚಿಕನ್ ಆದರೆ ಸಾಕು. ಅದು ಬೋನ್ಲೆಸ್ಸು ಮತ್ತು ಸ್ಕಿನ್ ಔಟ್ ಮಾಡಿರೋದಾಗಿರಬೇಕು. ಅದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಈ ಥರ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆಗಲಿ. ಬಿಸಿ ಆದಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಂಥ ಒಂದು 4-5 ಹಸಿಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಖಾರ ಅದು ಚೆನ್ನಾಗಿ ಫ್ರೈ ಆಗಲಿ ಅಂಥೇಳಿ. ಆಮೇಲೆ ಆನಿಯನ್ನ, ಒಂದು ಈರುಳ್ಳಿನ, ದೊಡ್ಡ ಸೈಜ್ದು ಒಂದು ಬಿಗ್ ಸೈಜ್ ಆನಿಯನ್ನ ಸ್ಲೈಸಾಗಿ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಈರುಳ್ಳಿ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದರ ಸ್ಲೈಸ್ನ ತೆಳುವಾಗಿ, ಆಗ ಒಂಥರ ಚೆನ್ನಾಗಿ ಬೇಗ ಬಾಡುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು 1 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ. ನಾನು ತೊಗೊಂಡಿರೋ ಚಿಕನ್ ಒಂದು 6-7 ಪೀಸ್ ಅಷ್ಟೇ. ಹಾಗೆ ಅರ್ಧ ಸ್ಪೂನು ಧನಿಯಾ ಪೌಡ್ರು, ಮತ್ತು ಕರಿಮೆಣಸಿನ ಪುಡಿ, ಪೆಪ್ಪರ್ ಪೌಡ್ರು ಅರ್ಧ ಸ್ಪೂನು, ಆಮೇಲೆ ಜೀರಾ ಪೌಡರ್ ಅದು ಅರ್ಧ ಸ್ಪೂನ್ ಹಾಕ್ಬಿಟ್ಟು ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಇದೆಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿ. ಆಯಿತಾ? ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಬೇಕು. ಈರುಳ್ಳಿ ಎಷ್ಟು ನಾವು ತೆಳುವಾಗಿ ಕಟ್ ಮಾಡ್ತೀವಿ, ನಮ್ಗೆ ಅದು ಈಸಿಯಾಗ ತಿನ್ನಲಿಕ್ಕೆ. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್, ಮಿಕ್ಸಿಲಿ ಒಂದೆರಡು ರೌಂಡ್ ಆದರೆ ಸಾಕೋದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಿ, ಬೇಯಲಿ, ಸಿಮ್ಮಲ್ಲಿಡಿ, ಬೇಯಲಿ. ನೋಡಿ, ಈಗ ಬೆಂದಿದೆ. ಅದಂಗೆ ಸುಮ್ಮನೆ ನಮಗೆ ದಪ್ಪ ಹಂಗೆ ಕಾಣುತ್ತೆ ಅಷ್ಟೇ. ಸ್ಪೂನಲ್ಲಿ ಹಿಂಗೆ ಅಮ್ಕಿದ್ರೆ ಅದೆಲ್ಲ ಪುಡಿ ಹಂಗೆ ಆಗಿಬಿಡುತ್ತೆ. ಚಿಕನ್ನೆಲ್ಲ ಪುಡಿ ಹಂಗೆ ಆಗುತ್ತೆ. ಚೆನ್ನಾಗಿ ಬೆಂದಿದೆ. ಆಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರ್ತದೆ. ನೀವು ಒಂದು ಸಲ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಮುಚ್ಚಿ ಬೇಯಿಸಿ. ಈಗ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಜೊತೆಗೆ ಟೊಮೆಟೊ ಸಾಸ್ನ ಕಚ್ಚಪ್ ಇದ್ರೆ ಅದನ್ನು ಹಾಕ್ಕೊಳ್ಬೋದು. ಟೊಮೆಟೊ ಸಾಸ್ ಹಾಕ್ಕೊಳ್ಳಿ, ಅದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಇದೆಲ್ಲ ಟೇಸ್ಟಿಗೆ ಅಷ್ಟೇ, ಒಂಥರ ಬೇರೆ ಫ್ಲೇವರ್ ಆಗುತ್ತೆ, ಬೇರೆ ಟೇಸ್ಟ್ ಬರುತ್ತೆ. ತಿನ್ನುವಾಗ ಏನೋ ಬೇರೆ ತಿಂತಾಯಿದ್ವಿ ಅಂತ ಅನಿಸುತ್ತೆ. ಆಮೇಲೆ 1-2 ಡ್ರಾಪ್ ಇದರಷ್ಟು ವಿನೆಗರ್ ಹಾಕ್ತಾಯಿದ್ದೀನಿ. ವಿನೆಗರ್ ಇಲ್ಲ ಅಂದರೆ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ, ಆಪ್ಷನ್ ಅದು. ಈಗ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೊಂಚೂರು ಹುಳಿ ಬಂದಂಗೆ ಆಗುತ್ತೆ. ಈಗ ಅದು ಸಾಸು ಮತ್ತು ಟೊಮೆಟೊ ಸಾಸ್, ವಿನೆಗರೆಲ್ಲ ಬೀಳುವಾಗ ಒಂಚೂರು ಉಪ್ಪು, ಹುಳಿ, ಖಾರ ಎಲ್ಲ ಸೇರಿದಂಗೆ ಆಗುತ್ತೆ. ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಸೈಡು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ರೋಲ್ಗೆ ಏನು ಬೇಕು ಅದನ್ನು ನೋಡೋಣ. ಇದು ಚೀಸ್ನ ಪೀಸ್ ಮಾಡಿಟ್ಟಿದ್ದೀನಿ. ಇದು ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ನೀರಲ್ಲಿ ಕಲಸಿಟ್ಕೊಂಡಿದ್ದೀನಿ. ಗಟ್ಟಿಯಾಗಿ ತಿಕ್ಕಾಗಿ ಕಲಿಸ್ಕೊಳ್ಬೇಕು, ಪೇಸ್ಟ್ ಥರ. ಈಗ ಏನು ಮಾಡಬೇಕು ಅಂದರೆ ಮೈದಾ ಹಿಟ್ಟು ತೊಗೊಳ್ಬೇಕು. ಒಂದು ಬೌಲಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದು ಅರ್ಧ ಭಾಗದಷ್ಟು ಕಾರ್ನ್ಫ್ಲೋರ್. ಇದು ಮೈದಾ ಹಿಟ್ಟು, ಕಾರ್ನ್ಫ್ಲೋರು, ಅದೆರಡನ್ನೂ ಮಿಕ್ಸ್ ಮಾಡ್ಕೊಳ್ಬೇಕು. ಒಂಚೂರು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಳ್ಳಿ. ತಣ್ಣೀರು ಹಾಕಿ, ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದೋಸೆ ಹಿಟ್ಟು ಥರ ಅಲ್ಲ, ಇಡ್ಲಿ ಹಿಟ್ಟು ಥರ ಇರಬೇಕು, ಗಟ್ಟಿಯಾಗಿ ಆ ಥರ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಈ ಕಾರ್ನ್ಫ್ಲೋರ್ ಯಾಕೆ ಹಾಕ್ತಿದ್ದೀನಿ ಅಂದರೆ ಮೈದಾ ಹಿಟ್ಟೇ ಒಂದು ರೀತಿ ಗಮ್ ಥರ. ಅದು ಕಾರ್ನ್ಫ್ಲೋರು ಹಾಕುವಾಗ ಇನ್ನೂ ಒಂಥರ ದೋಸೆ ಹಾಕಿದಾಗ ಒಂದು ಬಲ ಇಲ್ದಿರಂಗೆ ಕಿತ್ತೋಗಲ್ಲ. ಏನಾದರೂ ಒಂಥರ ಬಲ ಇಲ್ದಿರಂಗೆ ಸಿಗುತ್ತೆ ದೋಸೆ, ನಮಗೆ ಕ್ರಿಸ್ಪಿ ಆಗೋಲ್ಲ ದೋಸೆ. ಅದಕ್ಕೆ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಿಟ್ಟು ಎರಡೂ ಸೇರಿ ಹಾಕ್ತಾಯಿರೋದು. ಈಗ ತವ ಬಿಸಿ ಆದಮೇಲೆ ಈ ಥರ ದೋಸೆ ಮಾಡ್ದಂಗೆ ಮಾಡ್ಕೊಂಬಿಡಿ. ಆಯಿತಾ? ಎಣ್ಣೆ ಗಿಣ್ಣೆ ಏನು ಹಾಕೋದು ಬೇಡ. ಜಸ್ಟ್ ಆ ಥರ ದೋಸೆ ಮಾಡಿಬಿಟ್ಟು ಮತ್ತೆ ಉಲ್ಟಾ ಒಂದು ಸಲ ಬೇಯಿಸ್ಕೊಳ್ಬೇಕು, ವೈಟ್ ಕಲರ್ಗೆ. ಇದೆಲ್ಲ ರೆಡಿಮೇಡ್ ಸಿಗುತ್ತೆ, ಬಟ್ ನಾವು ಮನೇಲೇ ಮಾಡೋಣ. ಮನೇಲಿ ಮಾಡಿ ತಿನ್ನೋವಾಗ ಅದ್ರ ಖುಷಿನೇ ಬೇರೆ ಅಲ್ವಾ. ನೋಡಿ, ಈಗ ತವದಲ್ಲಿ ನಾವು ಅದನ್ನು ಉಲ್ಟಾ ಮಾಡ್ಕೊಂಡ್ವಿ. ಕಲರ್ ಹೀಗೇ ಇರುತ್ತೆ, ವೈಟ್ ಕಲರಲ್ಲೇ ಇರ್ತದೆ. ಅದಾದಮೇಲೆ ಅದನ್ನೆಲ್ಲ ಫಸ್ಟ್ ಎಲ್ಲ ದೋಸೆ ಮಾಡಿ ಇಟ್ಕೊಂಬಿಡಿ. ಆಯಿತಾ? ನೋಡಿ, ಹಿಂಗೆ ತೆಗ್ದಾಗ ನೋಡಿ, ಬಲ ಇಲ್ಲದೆ ಇರೋಂಗೆ ನೋಡಿ, ಹಿಂಗೆ ಅಲ್ಲಾಡುತ್ತೆ ಅದು. ಯಾಕಂದರೆ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಿಟ್ಟು ಆದ್ದರಿಂದ. ಈಗ ಒಂದು ಪ್ಲೇಟಲ್ಲಿ ಫಸ್ಟ್ ಒಂದು ದೋಸೆ ತೆಗೆದು ಹಾಕ್ಕೊಳ್ಳಿ.
ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ದು, ಇದನ್ನು ವೆಜ್ಜಲ್ಲೂ ಮಾಡ್ಕೊಳ್ಬೋದು. ಚಿಕನ್ ಬದಲಾಗಿ ಆಲೂಗಡ್ಡೆ ಬೇಯಿಸಿರ್ತೀವಲ್ಲ ಅದನ್ನು ಹಾಕಿದರೆ ಸಾಕು, ವೆಜ್ ರೋಲ್ ಆಗುತ್ತೆ. ಕ್ಯಾಪ್ಸಿಕಮ್ ಹಾಕ್ಕೊಂಡ್ರು ಅಷ್ಟೇ, ಮುಗೀತು, ಅದರಲ್ಲಿ ಅದೇ ವೆಜ್ ರೋಲ್ ಆಗಿರುತ್ತೆ. ಈಗ ನಾನು ಚೀಸ್ನ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು ರೋಲ್ ಮಾಡಬೇಕು. ಒಂದು ರೌಂಡ್ ಆದಮೇಲೆ ಆ ಮೈದಾ ಹಿಟ್ಟನ್ನ ನಾವು ನೀರಲ್ಲಿ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಈ ಸೈಡ್ಸ್ ಎಲ್ಲ ಅಪ್ಲೈ ಮಾಡಬೇಕು. ಆಗ ಅದು ಅಂಟ್ಕೊಳ್ಳುತ್ತೆ, ಸ್ಟಿಕ್ಕಿ ಆಗ್ತದೆ. ಆಗ ಎಣ್ಣೆಲಿ ನಾವು ಫ್ರೈ ಮಾಡುವಾಗ ಅದು ಬಿಟ್ಕೊಂಡು ಬರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಹಾಕ್ಕೊಳ್ಳೋದು. ಆ ಸೈಡ್ಸು ಹಾಕ್ಕೊಳ್ಬೇಕು, ಆ ಸುತ್ತ ಸೈಡ್ಸ್ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಗಮ್ ಹಾಕ್ತೀವಲ್ಲ ಆ ಥರ ಹಾಕ್ಕೊಳ್ಬೇಕು. ಹಾಕ್ಕೊಂಡು ನೀಟಾಗಿ ರೋಲ್ ಮಾಡ್ಕೊಳ್ಳಿ. ಇದೇ ಥರ ರೋಲ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ, ಆಯಿತಾ? ತುಂಬ ಚೆನ್ನಾಗಿ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ, ಒಂದೊಂದು ಬೈಟ್ಗೂ ಸಖತ್ತಾಗಿರುತ್ತೆ. ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು. ರೋಲ್ ಒಳಗಡೆ ಆ ಮಸಾಲೆನೆಲ್ಲ ಫಿಲ್ ಮಾಡಿ ಚೀಸ್ ಹಾಕಿ, ಬೇಕಾದ್ರೆ ಸಾಸು ಒಂಚೂರು ಹಾಕ್ಕೊಳ್ಳಿ, ಹಾಕ್ಕೊಂಡು ಅದು ಆಪ್ಷನ್ ನಿಮಗೆ. ಇದೆಲ್ಲ ರೆಡಿ ಆದಮೇಲೆ ತವ ಬಿಸಿ ಆದಮೇಲೆ ತವಾಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಡೀಪ್ ಫ್ರೈ ಅಲ್ಲ ಇದು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ಜೋಡಿಸ್ಕೊಂಡು ಬೇಗ ಆಗುತ್ತೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಅದು ಬೆಂದಿದೆ. ಯಾವುದೋ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ನ ನಾವು ದೋಸೆ ಥರ ಮಾಡಿದ್ದೀವಿ, ಮತ್ತು ಒಳಗಡೆ ಇರೋ ಪದಾರ್ಥಗಳೆಲ್ಲ ಬೆಂದಿದೆ. ಜಸ್ಟ್ ಮೇಲೆ ಬ್ರೌನ್ ಕಲರ್ ಬರಬೇಕು, ಅದಕ್ಕೋಸ್ಕರ ಅಷ್ಟೇ ಆ ಎಣ್ಣೆಗೆ ಹಾಕಿ ತೆಗೆದು. ಒಂದು ಚೂರು ಎಣ್ಣೆ ಹಿಡಿಯೋದಿಲ್ಲ, ಜಾಸ್ತಿ ಎಣ್ಣೆ ಕುಡಿಯೋದು ಆ ಥರ ಎಲ್ಲ ಇರೋಲ್ಲ. ಜಸ್ಟ್ ಹಿಂಗೆ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡು ರೋಲ್ ಮಾಡ್ಕೊಳ್ಳಿ. ಅದೊಂದು ಬ್ರೌನ್ ಕಲರ್ ಬರುತ್ತೆ. ಬಂದಾಗ ಏನು ಗೊತ್ತಾ, ಕ್ರಿಸ್ಪಿ ಅದು ತಿನ್ನಲಿಕ್ಕೆ. ಮತ್ತು ಅದು ಲಾಕ್ ಆಗಿರುತ್ತೆ ನೋಡಿ, ಒಳಗಡೆಯಿಂದ ತಿನ್ನುವಾಗ ಇದು ಚಿಕನ್ದು ಇದೆಲ್ಲ ತುಂಬ ಚೆನ್ನಾಗಿ ಬಾಯಿಗೆ ಸಿಗುತ್ತೆ. ನೋಡಿ ಇಷ್ಟೇ ರೆಡಿಯಾಗಿದೆ. ನೋಡಿ ರೆಡಿ ಆಯಿತು. ಇದರ ಸಾಸ್ ಜೊತೆಗೆ ತಿನ್ನಿ, ಏನು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಇದನ್ನ ಮಾಡಲೇಬೇಕು. ಮಾಡಿಬಿಟ್ಟು ಇದರ ಟೇಸ್ಟ್ ನೋಡಬೇಕು. ಆಗ ಇನ್ನೂ ನಿಮಗೆ ಒಳ್ಳೊಳ್ಳೆ ಫುಡ್ಗಳು ಹೇಳ್ಕೊಡ್ತೀನಿ. ಹೋಟೆಲ್ಗೆ ಹೋಗುವಂಥ ಅವಶ್ಯಕತೆಯೇ ಇರೋದಿಲ್ಲ. ಮನೇಲೇ ಪ್ರಿಪೇರ್ ಮಾಡಿಕೊಂಡು ಮನೆ ಮಂದಿ ಎಲ್ಲ ಖುಷಿಯಾಗಿ ತಿನ್ನುವಂಥ ಫುಡ್ಗಳನ್ನ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.